ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಕಳೆದ 25 ವರ್ಷಗಳಿಂದ ಅಂದರೆ 2000ನೇ ಇಸ್ವಿಯಿಂದ ಕೂಡ ಜುಲೈ 1ನೇ ತಾರೀಕು ಕನ್ನಡದ ಪತ್ರಿಕಾ ದಿನಾಚರಣೆಯನ್ನು ಅವತ್ತಿನ ದಿವಸವೇ ಅದ್ಧೂರಿಯಾಗಿ ಆಚರಿಸುವಂಥ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸುವಂಥ ಒಂದು ಕಾರ್ಯಕ್ರಮವನ್ನು ಅನೂಚಾನವಾಗಿ ನಡೆಸ್ಕೊಂಡು ಬರ್ತಾಯಿದೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಈ ಪತ್ರಕರ್ತರ ಹಬ್ಬ ಪತ್ರಿಕಾ ದಿನಾಚರಣೆ ಅನ್ನೋ ಹೆಸರಿನಲ್ಲಿ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 259 ಜನ ಪತ್ರಕರ್ತರು, ಕೋಲಾರ ಜಿಲ್ಲೆಯ ಎಲ್ಲ ಭಾಗಗಳಿಂದ ಬಂದಿರುವಂಥ ಪತ್ರಕರ್ತರು ಕೂಡ ಇವತ್ತು ಭಾಗವಹಿಸಿದ್ದರು. ಬೆಂಗಳೂರು ಉತ್ತರ ವಿವಿಯ ಉಪ ಕುಲಪತಿಗಳಾದಂಥ ನಿರಂಜನ ಮಾನಳ್ಳಿಯವರು ಪತ್ರಿಕೋದ್ಯಮದ ಸವಾಲುಗಳ ಕುರಿತು ಒಂದು ಪ್ರಧಾನ ಉಪನ್ಯಾಸವನ್ನು ಮಾಡಿದರು. ವಿಜಯವಾಣಿ ಪತ್ರಿಕೆ ಸಂಪಾದಕರಾದಂಥ KN ಚೆನ್ನೇಗೌಡರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಅವರು ಪ್ರಶಸ್ತಿ ಪ್ರದಾನವನ್ನು ನಡೆಸಿದ್ರು. ಈ ಒಂದು ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಡುವಂಥ ರೀತಿಯಲ್ಲಿ ಕೋಲಾರದ ವಂಶೋದಯ ಆಸ್ಪತ್ರೆಯವರು ಬೆಳಗ್ಗೆ 8:30ರಿಂದ 12:30ವರೆಗೂ ಸುಮಾರು 150ಕ್ಕೂ ಹೆಚ್ಚು ಮಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿ ಮಧುಮೇಹ ಮತ್ತು BP ಮತ್ತು ಶ್ವಾಸಕೋಶದ ಸಮಸ್ಯೆಗಳಿರುವಂಥವ್ರಿಗೆ ಉಚಿತವಾದಂಥ ತಪಾಸಣೆ ಮತ್ತು ಉಚಿತವಾದಂಥ ಔಷಧಿಗಳನ್ನು ಕೊಡುವ ಮೂಲಕ ಪತ್ರಕರ್ತರ ಆರೋಗ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಕೂಡ ಸಹಕಾರ ನೀಡಿದರು. ಅದೇ ರೀತಿಯಲ್ಲಿ ಮಧ್ಯಾಹ್ನ ನಮ್ಮ ಪತ್ರಕರ್ತರ ಸಂಘದ ಸರ್ವ ಸದಸ್ಯರ ಸಭೆ ಕೂಡ ಯಶಸ್ವಿಯಾಗಿ ನಡೆಯಿತು. ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಇಡೀ ಜಿಲ್ಲೆಯ ಪತ್ರಕರ್ತರ ಸಹಕಾರದೊಂದಿಗೆ, ನಮ್ಮ ಸಂಘದ ಪದಾಧಿಕಾರಿಗಳ ಸಹಾಯದೊಂದಿಗೆ, ನೆರವಿನೊಂದಿಗೆ ಎಲ್ಲ ಕೂಡ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಅಂತಂದರೆ ಬರೀ ಭಾಷಣದ ಕಾರ್ಯಕ್ರಮ ಅಲ್ಲ, ನಮ್ಮದು ಮೊದಲನೇ ಹಬ್ಬ ಅಂತ ಯಾಕೆ ಕರಿತೀವಿ ಅಂತಂದರೆ ನಮ್ಮ ಪತ್ರಕರ್ತರ ಮಕ್ಕಳಿಗೆ ಹಬ್ಬದ ರೀತಿಯಲ್ಲಿ ಇದನ್ನು ಒಂದು ಸಂಭ್ರಮವನ್ನು ಪಡುವಂಥದ್ದು. ಅದಕ್ಕೋಸ್ಕರ ನಾವು ಕಳೆದ 20 ವರ್ಷಗಳಿಂದ ಒಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ. ಏನು ಅಂತಂದರೆ SLC, PUC, ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಯಲ್ಲಿ 60% ಎಬೋವ್ 60% ಯಾರ್ಯಾರು ಮಾರ್ಕ್ಸ್ ತೊಗೊಳ್ತಾರೆ ಅವರಿಗೆ 3 ಹಂತಗಳಲ್ಲಿ 3 ಇದರಲ್ಲಿ ಸ್ಲ್ಯಾಬ್ಸಲ್ಲಿ ನಗದು ಪುರಸ್ಕಾರವನ್ನು ಕೊಡುವಂಥದ್ದು. ಎಬೋವ್ 60%, ಎಬೋವ್ 70%, ಎಬೋವ್ 90%. ಈ 3 ಹಂತಗಳಲ್ಲಿ 2,000, 3,000 ಮತ್ತು ಕ್ರಮವಾಗಿ 5,000 ರೂಪಾಯಿ ನಗದು ಪುರಸ್ಕಾರವನ್ನು ಕೊಡುವಂಥ ಕಾರ್ಯಕ್ರಮ, ಅದು ಪ್ರಮುಖವಾದಂಥ ಕಾರ್ಯಕ್ರಮ ನಮಗೆ. ಅದೇ ರೀತಿಯಲ್ಲಿ ನಮ್ಮ ಪತ್ರಕರ್ತರಿಗೆ 9 ಜನ ಹಿರಿಯ ಪತ್ರಕರ್ತರಿಗೆ ನಮ್ಮ ಹಿಂದಿನ ದಿವಂಗತ ಪತ್ರಕರ್ತರು ಏನಿದ್ದಾರೆ ಅವರ ಹಿರಿಯ ಪತ್ರಕರ್ತರು ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಕೊಡುವಂಥದ್ದು, ವಾರ್ಷಿಕ ಪ್ರಶಸ್ತಿಗಳನ್ನು ಕೊಡುವಂಥದ್ದು. ಆ ಒಂದು 9 ಪ್ರಶಸ್ತಿಗಳನ್ನು ಕೂಡ ಇವತ್ತು ವಿತರಣೆ ಆಗಿದೆ. ಒಂದು ರೀತಿಯಲ್ಲಿ ಒಟ್ಟಾರೆ ಇದು ಒಂದು ಕನ್ನಡ ಪತ್ರಿಕಾ ದಿನಾಚರಣೆಯನ್ನು ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಎಲ್ಲರ ಸಹಕಾರದೊಂದಿಗೆ ಪತ್ರಕರ್ತರ ಹಬ್ಬವಾಗಿ ಆಚರಣೆ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.